ಇಡೀ ದಕ್ಷಿಣ ಭಾರತದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಅಂಡರ್ಗ್ರೌಂಡ್ನಲ್ಲಿ ಸುಸಜ್ಜಿತ ಎಸಿ ಮಾರ್ಕೆಟ್ ಒಂದು ಸಿಲಿಕಾನ್ ಸಿಟಿಯಲ್ಲಿ ಈಗ ಸಿದ್ಧವಾಗ್ತಾ ಇದೆ. ಅಂಡರ್ಗ್ರೌಂಡ್ನಲ್ಲಿ ಸುಸಜ್ಜಿತ ಎಸಿ ಮಾರ್ಕೆಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮಾರುಕಟ್ಟೆ ಜನರ ಸೇವೆಗೆ ಲಭ್ಯವಾಗುತ್ತೆ. ಹೇಗಿದೆ ಈ ಪಾಲಿಕೆ ನಿರ್ಮಿಸಿರುವಂತಹ ಬಜಾರ್, ಇದರ ವಿಶೇಷತೆಗಳು ಏನು ನೋಡೋಣ ಬನ್ನಿ. ಅಂಡರ್ಗ್ರೌಂಡ್ನಲ್ಲಿ 80 ಶಾಪ್ಗಳ ಎಸಿ ಮಾರ್ಕೆಟ್, ವಿಜಯನಗರದಲ್ಲಿರುವ ಕೃಷ್ಣದೇವರಾಯ ಪಾಲಿಕೆ ಬಜಾರ್, ಬೀದಿ ಬದಿ ವ್ಯಾಪಾರಿಗಳಿಗಾಗಿ ನಿರ್ಮಾಣವಾಗಿರುವ ಬಜಾರ್. 2017ರಲ್ಲಿ ಬೆಂಗಳೂರಿನ ವಿಜಯನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ, ಜೊತೆಗೆ ರೋಡ್ನಲ್ಲಿ ಆಗ್ತಾ ಇರುವ ಟ್ರಾಫಿಕ್ಗೆ ಶಾಶ್ವತ ಪರಿಹಾರ ಸಿಗಲಿ ಅಂತ ಅಲ್ಲಿನ ಶಾಸಕ ಎಂ ಕೃಷ್ಣಪ್ಪ ಅವರು ಅಂಡರ್ಗ್ರೌಂಡ್ನಲ್ಲಿ ಮಾರುಕಟ್ಟೆ ನಿರ್ಮಾಣ ಮಾಡೋಕೆ ಚಾಲನೆ ಕೊಟ್ಟರು. 7 ವರ್ಷಗಳ ಬಳಿಕ ಪಾಲಿಕೆ ಬಜಾರ್ ಅಂತಿಮ ರೂಪ ಪಡೆದಿದ್ದು ಅನೇಕ ವಿಶೇಷತೆಗಳನ್ನ ಈ ಮಾರುಕಟ್ಟೆ ಹೊಂದಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಬಿಟ್ರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಇಂತಹ ಅಂಡರ್ಗ್ರೌಂಡ್ ಮಾರುಕಟ್ಟೆ ಇರೋದು ಎಂಬ ಹೆಮ್ಮೆ ನಮ್ಮ ಬೆಂಗಳೂರಿಗರಿಗಿದೆ. ಪಾಲಿಕೆ ಬಜಾರ್ನ ವಿಶೇಷತೆಗಳು ಏನು ಅಂತ ನೋಡೋದಾದ್ರೆ 80 ಮಳಿಗೆಗಳಿರುವಂತಹ ಬೃಹತ್ ಅಂಡರ್ಗ್ರೌಂಡ್ ಮಾರ್ಕೆಟ್, 30ಕ್ಕೂ ಹೆಚ್ಚು ಅಂಗಡಿಗಳಿಗೆ ಎಸಿ ಸೌಲಭ್ಯ ಇದೆ. ಮಾರುಕಟ್ಟೆಗೆ ಎಂಟ್ರಿಗೆ 2 ಕಡೆ ಎಸ್ಕಲೇಟರ್ನ ಸೌಲಭ್ಯ ಇದೆ. ಒಟ್ಟು 5 ಕಡೆಯಿಂದ ಮಾರುಕಟ್ಟೆಗೆ ಎಂಟ್ರಿ ಸಿಗುತ್ತೆ. ಒಂದು ಲಿಫ್ಟ್ ಅನ್ನು ಕೂಡ ಅಳವಡಿಸಲಾಗಿದೆ. ಪ್ರತಿ ಮಳಿಗೆಗಳ ಬಳಿ ಫೈರ್ ಸೇಫ್ಟಿ ಸಿಲಿಂಡರ್ ವ್ಯವಸ್ಥೆ ಮಾಡಲಾಗಿದೆ. ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿರುವ ಅಂಡರ್ಗ್ರೌಂಡ್ ಮಾರುಕಟ್ಟೆಯನ್ನ ಸ್ಥಳೀಯ ಶಾಸಕರಾದ ಎಂ ಕೃಷ್ಣಪ್ಪ ಮುತುವರ್ಜಿ ವಹಿಸಿ ನಿರ್ಮಾಣ ಮಾಡಿಸ್ತಾ ಇದ್ದು, ಇದರಿಂದ ಇಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿದೆ. ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಪರಿಹಾರ ಆಗಲಿದೆ. ಮಾರುಕಟ್ಟೆಯಲ್ಲಿ ಅಂತಿಮ ಹಂತದ ಕೆಲಸಗಳಾಗ್ತಾ ಇದ್ದು ಆದಷ್ಟು ಬೇಗ ಓಪನ್ ಆಗಲಿದೆ ಅಂತ ಹೇಳಿದ್ದಾರೆ. ಡೆಲ್ಲಿ ನಂತರ ಒಂದು ಪಾಲಿಕಾ ಬಜಾರ್ ನಮ್ಮ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಆಗಿದೆ. ಅದು ಸುಮಾರು 80 ಅಂಗಡಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು. 2 ಸೈಡ್ ಎಸ್ಕಲೇಟರ್, ಒಂದು ಲಿಫ್ಟು ಎಲ್ಲ ಇದ್ಕೊಂಡು ವ್ಯಾಪಾರಸ್ಥರಿಗಾಗ್ಲಿ ಜನಗಳಿಗಾಗ್ಲಿ ತೊಂದರೆ ಇಲ್ದಂಗೆ ಮಾಡ್ತಾ ಇದೀವಿ. ಕಲ್ಪನೆ ಇಟ್ಕೊಂಡು ಫುಟ್ಪಾತ್ ಅಲ್ಲಿರೋರ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಹೊರಗಡೆನೂ ಅಷ್ಟೇ ಲುಕ್ ವೈಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ. ಅದಕ್ಕೆ ಶ್ರೀ ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಹೆಸರು ಇಟ್ಕೊಂಡು, ಯಾಕೆಂದ್ರೆ ಕೃಷ್ಣದೇವರಾಯರು ಸುವರ್ಣ ಯುಗ ಅವರ ಆಡಳಿತ ಅನ್ನೋ ಒಂದು ಭಾವನೆ. ಇನ್ನು ಮಾರುಕಟ್ಟೆ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ, ಹೊರ ಮತ್ತು ಒಳ ಆವರಣಗಳು ಹೇಗಿದೆ, ಎಲ್ಲಿರೋ ವ್ಯವಸ್ಥೆ ಹೇಗೆ ಸಿದ್ಧವಾಗಿದೆ ಅಂತ ನಮ್ಮ ಪ್ರತಿನಿಧಿ ಮಾರುತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಪಾಲಿಕೆ ಬಜಾರ್ ಒಂದು ಅಂಡರ್ಗ್ರೌಂಡ್ ಅಲ್ಲಿ ನಿರ್ಮಾಣ ಆಗ್ತಿದೆ. ಇದು ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯನಗರದಲ್ಲಿ ನಿರ್ಮಾಣಗೊಂಡಿರುವಂತಹ ಪಾಲಿಕೆ ಬಜಾರು. ದೆಹಲಿಯಲ್ಲಿ ಇದೇ ರೀತಿಯ ಒಂದು ಪಾಲಿಕೆ ಬಜಾರ್ ಇರುತ್ತೆ, ಅದು ವಿಜಯನಗರದಲ್ಲೂ ಇದೇ ರೀತಿಯ ಒಂದು ಪಾಲಿಕೆ ಬಜಾರ್ನ ಮಾಡಬೇಕು. ಪ್ರಮುಖವಾಗಿ ವಿಜಯನಗರದಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸುಸಜ್ಜಿತವಾದಂತಹ ಮಾರುಕಟ್ಟೆನ ನಿರ್ಮಾಣ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಅಂಡರ್ ಗ್ರೌಂಡ್ ಒಳಗಡೆ ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಈಗ ಪಾಲಿಕೆ ಬಜಾರ್ನ ನಿರ್ಮಾಣ ಆಗ್ತಿರುವಂತದ್ದು. ಸರಿಸುಮಾರು 80ಕ್ಕೂ ಹೆಚ್ಚು ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ವಿಶೇಷತೆ ಏನಪ್ಪಾ ಅಂದ್ರೆ ಮಳಿಗೆಗಳಿಗೆ ಎಲ್ಲ ರೀತಿಯ ಮಳಿಗೆಗಳಲ್ಲೂ ಸಹ ವಿದ್ಯುತ್ ಸಂಪರ್ಕನ ಕಲ್ಪಿಸಲಾಗಿದೆ. ಪ್ರತಿಯೊಂದು ಅಂಗಡಿಗಳಿಗೂ ಸಹ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಎ ಸಿಗಳನ್ನು ಅಳವಡಿಕೆ ಮಾಡಿರುವಂಥದ್ದು ದೃಶ್ಯಗಳು ಕಾಣಿಸ್ತದೆ. ಮತ್ತು ಸೇಫ್ಟಿ ಮೆಜರ್ಮೆಂಟ್ಗೋಸ್ಕರ ಪ್ರತಿಯೊಂದು ಅಂಗಡಿಗಳ ಮುಂಭಾಗದಲ್ಲಿ ಅಂದರೆ ಒಂದೊಂದು ಮಳಿಗೆಗಳ ಮುಂಭಾಗದಲ್ಲೂ ಫೈರ್ ಸೇಫ್ಟಿ ಎಕ್ವಿಪ್ಮೆಂಟ್ಗಳನ್ನ ಕೂಡ ಹಾಕಿರುವಂಥದ್ದು. 20-30 ವರ್ಷಗಳಿಂದ ಬೀದಿ ಬದಿಯಲ್ಲೇ ವ್ಯಾಪಾರ ಮಾಡ್ತಾ ಜೀವನ ಸಾಗಿಸ್ತಾ ಇರುವ ವ್ಯಾಪಾರಿಗಳು ಸಂತೋಷಗೊಂಡಿದ್ದು, ಇಷ್ಟು ದಿನ ಮಳೆಗಾಳಿ ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾ ಜೀವನ ನಡೆಸಿದ್ದೀವಿ, ಇನ್ನು ಈ ಮಾರ್ಕೆಟ್ ಓಪನ್ ಆಗ್ತಾ ಇದ್ದು ಇನ್ಮೇಲೆ ಈ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ ಅಂತ ತಮ್ಮ ಸಂತೋಷವನ್ನ ಹೇಳ್ಕೊಂಡಿದ್ದು ಹೀಗೆ. ತುಂಬಾ ಖುಷಿ ಆಯ್ತಾ ಇದೆ. ಪಾಲಿಕೆ ಬಜಾರ್ ಆಯ್ತಾ ಇರೋದು ಸುಮಾರು 35-40 ವರ್ಷದಿಂದ ಮಳೆ ಗಾಳಿ ಅನ್ಕೊಂಡು ನಾವು ಒದ್ದಾಡ್ತಾ ಇದ್ದೋ. ಕೃಷ್ಣಪ್ಪವ್ರ ದಯೆಯಿಂದ ಈಗ ನಮಗೆಲ್ಲ ಪಾಲಿಕೆ ಬಜಾರ್ ಆಗಿದೆ. ಪ್ರತಿಯೊಂದು ಮಾಡಿದ್ದಾರೆ ಸರ್, ಎ ಸಿ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಇದು ಮಾಡಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ. ತುಂಬಾ ಕಷ್ಟ ಆಯ್ತಾ ಇತ್ತು. ಒಂದು ಕಾರ್ ನಿಲ್ಸಿ ಪಾರ್ಕಿಂಗ್ ಮಾಡಿ ಐಟಮ್ ತಡಕ್ ಆಯ್ತಾ ಇರಲಿಲ್ಲ, ತುಂಬಾ ತೊಂದರೆ ಆಯ್ತಾ ಇತ್ತು. ಇವಾಗ ಮೇಲ್ಗಡೆ ಎಲ್ಲ ಪಾರ್ಕಿಂಗ್ ಮಾಡ್ಕೊಡ್ತಾವ್ರೆ, ಆರಾಮಾಗಿ ಎಲ್ಲ ಪಾರ್ಕಿಂಗ್ ಮಾಡ್ಕೊಡ್ತಾವ್ರೆ. ಎಲ್ಲ ಇವಾಗ ಕೆಳಗಡೆ ಬಂದು ಆರಾಮಾಗಿ ತಗೊಂಡು ನಿಧಾನಕ್ಕೆ ಏನ್ ಬೇಕು ಎಲ್ಲ ಓಡಾಡ್ಕೊಂಡು ತಗೊಂಡು ಹೋಗ್ತಾರೆ. ಒಟ್ಟಲ್ಲಿ ಅತ್ಯಾಧುನಿಕ ಗುಣಮಟ್ಟದಲ್ಲಿ ನಿರ್ಮಾಣ ಆಗಿರುವ ಪಾಲಿಕೆ ಬಜಾರ್ಗೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯನ ಹೆಸರಿಟ್ಟು ಲೋಕಾರ್ಪಣೆ ಮಾಡೋ ತಯಾರಿ ಭರದಿಂದ ಸಾಗಿದೆ. ಈ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳಲ್ಲಿ ರಾಜ್ಯದ ಮೊದಲ ಅಂಡರ್ಗ್ರೌಂಡ್ ಮಾರುಕಟ್ಟೆ ಓಪನ್ ಆಗಲಿದೆ. ಮಾರುತಿ, ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.